बेळगावच्या मत्स्य औद्योगिक क्षेत्रातील एका कंपनीत आज आग लागल्याचा मॉक ड्रिल सराव करण्यात आला। या सरावादरम्यान आगीत अडकलेल्या कामगारांना अग्निशमन दल आणि एसडीआरएफ पथकाने संयुक्तपणे सुरक्षित बाहेर काढून तात्काळ रुग्णालयात हलवण्याची प्रात्यक्षिके सादर केली। या उपक्रमामुळे कामगारांमध्ये आपत्कालीन परिस्थितीला सामोरे जाण्याचा आत्मविश्वास वाढला। मत्स्य औद्योगिक परिसरातील पॉझिस्ट्रॉन इंजिनिअरिंग प्रायव्हेट लिमिटेड या कंपनीत हा मॉक ड्रिल पार पडला। अचानक आग लागल्याचे गृहीत धरून अनेक कामगार जखमी झाल्याचे दृश्य निर्माण करण्यात आले आणि तात्काळ अग्निशमन दलाला पाचारण करण्यात आले। जिल्हा अग्निशमन अधिकारी रंगनाथ यांच्या मार्गदर्शनाखाली तसेच स्टेशन ऑफिसर शिवाजीराव कोरवी यांच्या नेतृत्वाखाली हा सराव घेण्यात आला। यामध्ये होमगार्डचे डेप्युटी कमांडंट कांबळे व कर्मचारी, सिव्हिल डिफेन्स टीम तसेच लेकव्ह्यू रुग्णालयाची ॲम्ब्युलन्स सेवा सहभागी झाली होती। कंपनीत बसवण्यात आलेल्या स्मोक डिटेक्टर, हायड्रंट सिस्टीम आणि होज रील्सचा वापर करून आग विझवणे, अडकलेल्या व्यक्तींना बाहेर काढणे आणि त्यांना प्रथमोपचार देऊन रुग्णालयात पाठवण्याची प्रक्रिया प्रत्यक्ष दाखवण्यात आली। जिल्हा अग्निशमन अधिकारी रंगनाथ यांनी सांगितले की कर्नाटक राज्य अग्निशमन व आपत्कालीन सेवा विभागाच्या आदेशानुसार राज्यातील 30 जिल्ह्यांमध्ये एकाच दिवशी अशा प्रकारचे मॉक ड्रिल आयोजित करण्यात आले आहे। ಆಯ್ಕೆ ಮಾಡಿಕೊಂಡು ಇವತ್ತೊಂದು ದಿನ ಕರ್ನಾಟಕ ರಾಜ್ಯ ತುಂಬ ಈ ಅಗ್ನಿ ಅಣುಕರ ಪ್ರದರ್ಶನವನ್ನು ಏರ್ಪಡಿಸಿದ್ದೀವಿ। ಅದರಂತೆ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಏನಪ್ಪ ಅಂದರೆ ನಾವು ಇಲ್ಲಿ ಪೊಜಿಸ್ಟ್ರಾನ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಒಂದು ಅಣುಕರ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ವಿ। ಈ ಅಣುಕರ ಪ್ರದರ್ಶನದಲ್ಲಿ ನಮ್ಮ ಜೊತೆ ಡಿಪ್ಟಿ ಕಮಾಂಡೆಂಟ್ ಸಾಹೇಬರಾದಂಥ ನಾಗೇಶ್ ಡಾಳ್ ಸಾಹೇಬರು, SDRF ಬೆಳಗಾವಿ ಸಿ ಕಂಪ್ನಿಯವರು ಇದ್ದಾರೆ ಮತ್ತು ಹಾಗೆ ಅವರ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿ ವರ್ಗದವರು ಸಹ ಇದರಲ್ಲಿ ಭಾಗವಹಿಸಿದ್ದಾರೆ। ಜೊತೆಯಲ್ಲಿ ನಮ್ಮ ಇಲ್ಲಿ ಹೋಮ್ ಗಾರ್ಡ್ ಇಲಾಖೆ ನಮ್ಮದೇ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಕೆಲಸ ಮಾಡುವಂಥ ನಾವೆಲ್ಲರೂ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟಿನ ಡಿಪ್ಟಿ ಕಮಾಂಡೆಂಟ್ ಅಂತಂಥ ಕಾಂಬ್ಳೆ ಸಾಹೇಬರು ಸಹ ಇದರಲ್ಲಿ ಭಾಗವಹಿಸಿ ಅಧಿಕಾರಿಗಳು ಸಿಬ್ಬಂದಿ ವರ್ಗದ ಸಹ ಈ ಅಣುಕು ಪ್ರದೇಶ ಭಾಗವಹಿಸಿದ್ದಾರೆ। ಜೊತೆಯಲ್ಲಿ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಲೇಕ್ಯೂ ಹಾಸ್ಪಿಟಲ್ದವರು ಸಹ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದ್ದಾರೆ। ನಮ್ಮಲ್ಲಿ SDRFದಲ್ಲಿರುವಂಥ ಆಂಬುಲೆನ್ಸನ್ನು ಸಹ ನಾವು ಬಳಸ್ಕೊಂಡಿದ್ದೀವಿ। ಜೊತೆಯಲ್ಲಿ ಸಿವಿಲ್ ಡಿಫೆನ್ಸ್ದವರು ಸಹ ಈ ಒಂದು ಅಣುಕು ಪ್ರದೇಶದಲ್ಲಿ ಭಾಗಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ। ಜೊತೆಗೆ ಮೇನಾಗಿ ಹೇಳ್ಬೇಕಂದ್ರೆ ನಮಗೆ ಈ ಅಣುಕು ಪ್ರದರ್ಶನಕ್ಕೆ ಸಹಾಯ ಮಾಡಲಿಕ್ಕೆ ಕಾರಣಕರ್ತರಂಥ ಈ ಕಂಪ್ನಿಯ ಹಿರಿಯರು ಇಲ್ಲಿ ನಿಂತಿದ್ದಾರೆ। ನಂತರ ಲೋಕಲ್ ಒಬ್ಬರ ಸಾಮಾಜಿಕ ಸೇವಕರಾದಂಥ ಸತೀಶ್ ಕುಲಕರ್ಣಿಯವರು ಸಹ ನಮ್ಮಲ್ಲಿ ಜಾಯ್ನ್ ಆಗಿದ್ದಾರೆ। ಇನ್ನಿತರ ಸೇಫ್ಟಿ ಆಫೀಸರ್ ಹೆಡ್ಡು ಸಹ ಈ ನಮ್ಮ ಜೊತೆ ಜಾಯ್ನ್ ಆಗಿ ಇವತ್ತೊಂದಿನ ಅಣುಕರ ಪ್ರದರ್ಶನ ಇಲ್ಲೊಂದು ಅವಘಡ ಆಗಿರ್ತದೆ। ಅವಘಡ ಆದಾಗ ಏನಪ್ಪ ಅಂದರೆ ಅಗ್ನಿಶಾಮಕ ಇಲಾಖೆದವರು ಬಂದು ಯಾವ ರೀತಿ ಕೆಲಸ ನಿರ್ವಹಿಸ್ತಾರೆ, SDRFದವರು ಒಳಗೆ ಸಿಕ್ಕಾಕೊಂಡಿರೋಂಥ ವ್ಯಕ್ತಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಯಾವ ರೀತಿ ಮಾಡ್ತಾರೆ, ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್ದವರು ಅವ್ರನ್ನೂ ಸಹ ಆಂಬುಲೆನ್ಸ್ನಲ್ಲಿ ಶಿಫ್ಟ್ ಮಾಡುವಂಥ ಕೆಲಸ, ಜೊತೆಗೆ ಕಂಪ್ನಿಯಲ್ಲಿ ಆಲ್ರೆಡಿ ಎಲ್ಲ ಫೈರ್ ಇಕ್ವಿಪ್ಮೆಂಟ್ಗಳು ಇನ್ಸ್ಟಾಲೇಷನ್ ಆಗಿದ್ದು, ಸ್ಮೋಕ್ ಡಿಟೆಕ್ಟರ್ ಇದೆ, ಹೋಜ್ಲ್ ಇದೆ, ಹೈಡ್ರೆಂಟ್ ಸಿಸ್ಟಮ್ ಇದೆ, ಅವರು ಸಹ ತಮ್ಮ ಹೈಡ್ರೆಂಟನ್ನು ಬಳಸಿಕೊಂಡು ಬೆಂಕಿ ನಂದಿಸಲಿ ನೀರನ್ನು ಹಾಕಿ ಬೆಂಕಿ ನಂದಿಸಲಿಕ್ಕೆ ಅವರು ಸಹ ತಮ್ಮ ಕೆಲಸವನ್ನು ನಿರ್ವಹಿಸಿದ್ದಾರೆ। ಜೊತೆಗೆ ನಾವು ಬಂದಂಥ ಕ್ಯಾಜುಲಿಟಿಯನ್ನು ಪ್ರಥಮ ಚಿಕಿತ್ಸೆ ಕೊಟ್ಟು ಅವ್ರನ್ನ ಏನಪ್ಪ ಅಂದರೆ ಆಂಬುಲೆನ್ಸ್ನಲ್ಲಿ ಹಾಕಿ ಹೆಚ್ಚಿನ ಚಿಕಿತ್ಸೆಗೆ ಮುಂದಿನ ಆಸ್ಪತ್ರೆಗೆ ಕಳಿಸುವಂಥ ವ್ಯವಸ್ಥೆಯೂ ಸಹ ಮಾಡಿರುವಂಥ ವ್ಯವಸ್ಥೆನೂ ಮಾಡಲಾಗಿದೆ। ಇಲ್ಲೇ ಇವರು ಏನದೆ ಇಲ್ಲ ನಿಂತಿರುವಂಥ ಎಲ್ಲ ಕಂಪ್ನಿ ಮುಖ್ಯಸ್ಥರಾಗಿರ್ಬೋದು, ನಮ್ಮ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್, ಸಿವಿಲ್ ಡಿಫೆನ್ಸ್, SDRF ಆ್ಯಂಡ್ ಅಗ್ನಿಶಾಮಕ ಇಲಾಖೆ ಅಧಿಕಾರಿ ಸಿಬ್ಬಂದಿಯವರು ಎಲ್ಲ ಸೇರಿಕೊಂಡು ಇವತ್ತೊಂದಿನ ಈ ಬೆಳಗಾವಿ ಜಿಲ್ಲೆಯ ಈ ಮತ್ಸ್ಯ ಕೈಗಾರಿಕಾ ಪ್ರದೇಶದಲ್ಲಿ ಪೊಜಿಸ್ಟ್ರಾನ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಅಣುಕು ಪ್ರದರ್ಶನ ಹಮ್ಮಿಕೊಂಡಿದ್ದು, ಈ ಅಣುಕು ಪ್ರದರ್ಶನನ ಯಶಸ್ವಿಯಾಗಿ ಮುಗಿಸಿದ್ದೇವೆ ಅನ್ನೋಂಥ ಮಾತನ್ನು ತಮ್ಮ ಮುಂದೆ ಹೇಳಿ ಜನರಲ್ಲಿ ಈ ಅವೇರ್ನೆಸ್ ಅನ್ನೋಂಥ ಮೂಡಿಸುವಂಥ ಈ ಕಾರ್ಯಕ್ರಮದ ಮೇನ ಉದ್ದೇಶವಾಗಿತ್ತು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ। ನಾನು ಜಿಲ್ಲಾ अग्निशामक अधिकारी रंगनाथ ಅಂತ ಹೇಳಿ। कमांडंट नागेश डाळ यांनी सांगितले की वरिष्ठ अधिकाऱ्यांच्या आदेशानुसार 2 जुलै रोजी सर्व जिल्हा केंद्रांमध्ये हा सराव राबवण्यात आला। जिल्हा केंद्रಗಳಲ್ಲಿ ಮಾರ್ಗಲ್ ಮಾಡುವಂತ ಆದೇಶ ಇತ್ತು। ಅದರ ಮೇಲೆ ಇವತ್ತು ನಮ್ಮ ಜಿಲ್ಲಾ ಅಗ್ನಿಶಾಮಕ ಮತ್ತು SDRF, ಸಿವಿಲ್ ಡಿಫೆನ್ಸ್ ಹಾಗೂ ಹೋಮ್ ಗಾರ್ಡ್ ಎಲ್ಲ ಸೇರಿ ಇವತ್ತು ಕೈಗಾರಿಕಾ ಪ್ರದೇಶದ ಮಾರ್ಕ್ ಡ್ರಿಲ್ ಹಮ್ಮಿಕೊಂಡಿದ್ದೀವಿ। ಈ ಮಾರ್ಕ್ ಡ್ರಿಲ್ ಉದ್ದೇಶ ಇಷ್ಟೇ, ಅಗ್ನಿಯೋಗದ ಜೊತೆಗೆ ಯಾವುದೇ ಒಂದು ಪ್ರಕೃತಿ ವಿಕೋಪ, ಯಾವುದೇ ಒಂದು ರೆಸ್ಕ್ಯೂ ಆದಾಗ ಆ ರೆಸ್ಕ್ಯೂ ಟೈಮಲ್ಲಿ SDRF ಆಗಿರ್ಬೋದು, ಜಿಲ್ಲಾ ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಮೇಲೆ ಹೋಮ್ ಗಾರ್ಡ್, ಸಿವಿಲ್ ಡಿಫೆನ್ಸ್ ಯಾವ ರೀತಿ ಕೆಲಸ ಮಾಡ್ತಾ ಅನ್ನೋದನ್ನು ಈ ಒಂದು ಎಲ್ಲ ಕಾರ್ಮಿಕರಿಗೆ ನಾವು ಮಾರ್ಕ್ ಡ್ರಿಲ್ ಮುಖಾಂತರ ತಿಳಿಸಿದ್ವಿ। ಇದರ ಉದ್ದೇಶ ಇಷ್ಟೇ, ಇಂಥ ಅವಘಡ ಆದಾಗ ನಾವು ಯಾವ ರೀತಿ ಪ್ರಿಕಾಷನ್ ತೊಗೋಬೇಕು, ಯಾವ ರೀತಿ ಅದರ ಕೆಲಸ ಮಾಡಬೇಕು ಅನ್ನೋದನ್ನು ತಿಳುವಳಿಕೆ ಉದ್ದೇಶದಿಂದ ಇವತ್ತು ಮಾರ್ಕ್ ಡ್ರಿಲ್ ಮಾಡಿದ್ವಿ। ಈ ಮಾರ್ಕ್ ಡ್ರಿಲ್ ಅದರ ಭಾಗವಹಿಸಿದಂಥ ನಮ್ಮ ಈ ಪೊಸಿಷನ್ ಕೈಗಾರಿಕಾ ಕೇಂದ್ರಕ್ಕೆ ಹಾಗೂ ನಮ್ಮ ಎಲ್ಲ ಅಗ್ನಿಶಾಮಕ ಅಧಿಕಾರಿಗಳಿಗೆ, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಹಾಗೂ ನಮ್ಮ SDRF ಹಾಗೂ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್ ಹಾಗೂ ಸಿವಿಲ್ ಡಿಫೆನ್ಸ್ ಎಲ್ಲರೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ। ಥ್ಯಾಂಕ್ ಯು।
ಮತ್ತು ಏನೋ ಒಂದು ರೆಸ್ಕ್ಯೂ ಆದಾಗ ಫೈರ್ ಆಗಿರ್ಬೋದು SDRF ಎಲ್ಲ ಟೀಮಲ್ಲಿ ತಮಗೋಸ್ಕರ 20% ನಾವು ರೆಡಿ ಇರ್ತೀವಿ. ಏನೇ ಆದಾಗ ಸ್ವಲ್ಪ ಪ್ರಿಕಾಷನ್ ತೊಗೊಳೋದ್ರ ಜೊತೆಗೆ ನಮ್ಮ ಟೀಮಿಗೆ ಕರೆ ಮಾಡಿ ಟೀಮ್ನ ಸದುಪಯೋಗ ಪಡಿಸ್ಬೇಕಂತ ನಾವು ವಿಚಾರ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಅವೇರ್ನೆಸ್ ಕೂಡ ಇದನ್ನು ತಿಳ್ಕೊಬೇಕು. ಈ ಟೈಮಲ್ಲಿ ಆದಾಗ ಏನು ನಾವು ಯಾವ ರೀತಿ ಪ್ರಿಕಾಷನ್ ತೊಗೋಬೇಕು, ಅದ್ರ ಜೊತೆಗೆ ಹೆಚ್ಚಿಗೆ ಆದಾಗ ನಮ್ಮ ರೆಸ್ಕ್ಯೂ ಟೀಮಲ್ಲಿ ಕಾಲ್ ಮಾಡಿ ನೀವು ರೆಸ್ಕ್ಯೂ ಟೀಮನ್ನು ಕೂಡ ಬಳಸಬೇಕಂತ ನಾನು ಈ ಮೂಲಕ. या कार्यक्रमाला समाजसेवक सतीश कुलकर्णी, कंपनीचे वरिष्ठ अधिकारी तसेच सेफ्टी ऑफिसर उपस्थित होते. राजशेखर हिरेमठ, KMM मराठी, बेळगाव.